ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಹರಿಹರೆ ಪ್ರವೇಶ ಪಾಠದ 17ನೇ ಪ್ರಶ್ನೆ. ಸಮತೋಲನ ಆಹಾರ ಎಂದರೇನು? ನಾವೆಲ್ಲರೂ ಆಹಾರವನ್ನ ಸೇವಿಸ್ತೇವೆ ಅಲ್ವಾ? ಅದರಲ್ಲಿ ಸಮತೋಲನ ಆಹಾರ ಅಂದ್ರೇನು ಅಂತ ನೋಡಿದ್ರೆ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಮತ್ತು ವಿಟಮಿನ್ಗಳಂತಹ ಪೋಷಕಾಂಶಗಳನ್ನು ಸೂಕ್ತ ಪ್ರಮಾಣದಲ್ಲಿ ಹೊಂದಿರುವ ಆಹಾರವೇ ಸಮತೋಲನ ಆಹಾರ. ನಿಮಗೆ ಗೊತ್ತು ಮಕ್ಕಳೇ, ನಮ್ಮ ದೇಹಕ್ಕೆ ಪ್ರೋಟೀನ್ಗಳು ಬೇಕು, ಕಾರ್ಬೋಹೈಡ್ರೇಟ್ಗಳು ಬೇಕು, ಕೊಬ್ಬು ಕೂಡ ಬೇಕು, ವಿಟಮಿನ್ಗಳು ಬೇಕು. ಇವೆಲ್ಲ ನಮ್ಮ ದೇಹಕ್ಕೆ ಪೋಷಕಾಂಶಗಳಾಗಿವೆ. ಇವೆಲ್ಲ ಸರಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಇದ್ರೆ ನಾವು ಆರೋಗ್ಯಕರವಾಗಿ ಇದ್ದಿರ್ತೀವಿ. ಈಗ ನಮ್ಮ ಆಹಾರ ಏನಿದೆ ಅದು ಈ ಎಲ್ಲದನ್ನ ಸೂಕ್ತ ಪ್ರಮಾಣದಲ್ಲಿ ಒಳಗೊಂಡಿರಬೇಕು. ನಾವು ತೆಗೆದುಕೊಳ್ಳುವಂತಹ ಆಹಾರಗಳಲ್ಲಿ ಕಾರ್ಬೋಹೈಡ್ರೇಟ್ಗಳಿರಬಹುದು, ಅನ್ನ, ಗೋಧಿ, ಜೋಳ, ಇದರದ್ದೆಲ್ಲ ನಾವೇನು ಮಾಡಿರ್ತೀವಲ್ಲ ಆಹಾರವನ್ನ ತಯಾರಿಸ್ತಿರ್ತೀವಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಅದೇ ತರ ಪ್ರೋಟೀನ್ ಅಂತ ನೋಡಿದ್ರೆ ಪ್ರೋಟೀನ್ ಹಾಲಿನಲ್ಲಿ ಇರಬಹುದು ಅಥವಾ ಹಣ್ಣುಗಳಲ್ಲಿ, ತರಕಾರಿಯಲ್ಲಿ, ಹಸಿರು ತರಕಾರಿಗಳಲ್ಲಿ ಇರುತ್ತೆ. ಕೊಬ್ಬುಗಳು ಮತ್ತೆ ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು, ತುಪ್ಪ, ಇದೆಲ್ಲ ಕೊಬ್ಬು ಇರುತ್ತೆ. ಎಣ್ಣೆ ಇರಬಹುದು. ಕೊಬ್ಬು ನಮ್ಮ ದೇಹಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಅಲ್ಲ, ಹದವಾದ ಪ್ರಮಾಣದಲ್ಲಿ ಸಿಗ್ಬೇಕು. ವಿಟಮಿನ್ಗಳು ಅಲ್ವಾ? ವಿಟಮಿನ್ ಎ ಯುಕ್ತವಾದಂತಹ ಹಣ್ಣು ಯಾವುದು? ಪಪ್ಪಾಯ ಅಂತ ಹೇಳ್ತೀವಿ. ಅಥವಾ ವಿಟಮಿನ್ ಎ ಯುಕ್ತವಾದಂತಹ ಪದಾರ್ಥಗಳು, ಆಹಾರಗಳೇನಿದೆ ಅದು ನಮ್ಮ ಕಣ್ಣಿಗೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಅದಕ್ಕೆ ಹಸಿರು ತರಕಾರಿ ತಿನ್ಬೇಕು ಅಂತ ಹೇಳ್ತೀವಿ ಅಲ್ವಾ? ಹಾಗಾಗಿ ಈ ಎಲ್ಲ ಪೋಷಕಾಂಶಗಳನ್ನ ಸೂಕ್ತ ಪ್ರಮಾಣದಲ್ಲಿ ಒಳಗೊಂಡಿರುವಂತಹ ಆಹಾರ ಏನಿದೆ ಅದನ್ನ ಸಮತೋಲನ ಅಥವಾ ಸಂತುಲಿತ ಆಹಾರ ಅಂತ ಕರಿತೀವಿ. ಈಗ ಇದರಲ್ಲಿ ಯಾವುದೇ ಒಂದು ಹೆಚ್ಚು ಅಥವಾ ಕಡಿಮೆ ಇರುವಂತಹದ್ದಲ್ಲ, ಎಲ್ಲದೂ ಸಮ ಪ್ರಮಾಣದಲ್ಲಿ ಇರಬೇಕು ಅಂತಹ ಆಹಾರ. ಈಗ ಹೇಳ್ತಾರೆ ನಿಮ್ಗೆ ಅಲ್ವಾ, ದಿನಾಲು ಡ್ರೈ ಫ್ರೂಟ್ಸ್ ಅನ್ನ ತಿನ್ನಿ, ರಾತ್ರಿ ನೆನ್ಸಿಟ್ಟು ಬೆಳಗ್ಗೆ ತಿನ್ನಿ ಅಂತ ಹೇಳ್ತಾರೆ. ಅದೇ ತರ ಮೊಳಕೆ ಕಾಳುಗಳನ್ನ ತಿನ್ಲಿಕ್ಕೆ ಹೇಳ್ತಾರೆ. ಹೆಚ್ಚಿನ ಪ್ರಮಾಣದ ವಿಟಮಿನ್ಗಳಿರ್ಬಹುದು, ಪ್ರೋಟೀನ್ಗಳಿರ್ಬಹುದು, ಅವುಗಳಿಂದ ಸಿಗುತ್ತೆ, ನಿಮಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಅಮ್ಮ ಹಾಲು ಕುಡಿಬೇಕು, ಮೊಸರನ್ನ ತಿನ್ಬೇಕು, ಮಜ್ಜಿಗೆಯನ್ನು ಕುಡಿಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇವುಗಳಲ್ಲೆಲ್ಲ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇದ್ದಿರ್ತವೆ. ಅದೇ ನಾವು ಹೊರಗಿನ ಜಂಕ್ ಫುಡ್ ಅನ್ನ ತಿಂದಿದ್ರೆ ಅದು ಸಂಸ್ಕರಿಸಿದ ಆಹಾರವಾಗಿದೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ರಾಸಾಯನಿಕಗಳನ್ನ ಬಣ್ಣಕ್ಕೋಸ್ಕರ ಇರಬಹುದು, ಟೇಸ್ಟಿಗೋಸ್ಕರ ಇರಬಹುದು ಹಾಕಿರ್ತಾರೆ. ಇವೆಲ್ಲ ಕೃತಕ ವಸ್ತುಗಳು. ಅವುಗಳಿಂದ ಮಾಡಿರುವಂತಹ ಆಹಾರ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಅದು ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಒದಗಿಸೋದಿಲ್ಲ. ಹಾಗಾಗಿ ಸಮತೋಲನ ಆಹಾರ ಅಂದ್ರೇನು? ನಮ್ಮ ಆಹಾರದಲ್ಲಿ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ವಿಟಮಿನ್ಗಳಂತಹ ಪೋಷಕಾಂಶಗಳು ಸೂಕ್ತ ಪ್ರಮಾಣದಲ್ಲಿದ್ರೆ ಅದನ್ನ ಸಮತೋಲನ ಅಥವಾ ಸಂತುಲಿತ ಆಹಾರ ಅಂತ ಕರಿತೀವಿ.